ಅವತ್ತು ರಕ್ತ ಕಣದಂತ ಪಂಚಮಸಾಲಿ ಹೋರಾಟದಲ್ಲಿ ಈ ಬಾರಿ ರಕ್ತ ಕಂಡಿದ್ದಾದರೂ ಯಾಕೆ? ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇರುವಂತ ಸಂದರ್ಭದಲ್ಲೇ ಕಲ್ಲು ತೂರಾಟ, ಚಪ್ಪಲಿ ಎಸೆತ, ಲಾಠಿ ಚಾರ್ಜ್ ನಡೆದಿದೆ. ಈ ಮುಖಾಂತರ ಬೆಳಗಾವಿಯಲ್ಲಿ ರಣಾಂಗಣವೇ ಸೃಷ್ಟಿಯಾಗಿತ್ತು. ರಣಾಂಗಣ ಇದು ಅಕ್ಷರಶಃ ರಣಾಂಗಣ. ಪೊಲೀಸರು ರೊಚ್ಚಿಗೆದ್ದಿದ್ದಾರೆ, ಜನರು ಬೆಚ್ಚಿ ಬಿದ್ದಿದ್ದಾರೆ. ಪೊಲೀಸರ ಲಾಠಿ ಪ್ರಹಾರಕ್ಕೆ ಎಲ್ಲ ದಿಕ್ಕಾಪಾಲಾಗಿದ್ದಾರೆ. ಹಲವೆಡೆ ಕಲ್ಲು ತೂರಾಟ, ಇನ್ನು ಕೆಲವೆಡೆ ಚಪ್ಪಲಿ ತೂರಾಟವೂ ನಡೆದಿದೆ. ಕೆಲವರನ್ನು ಪೊಲೀಸರು ಎತ್ತಾಕೊಂಡು ಹೋದ್ರೆ, ಇನ್ನು ಕೆಲವರಿಗೆ ರಕ್ತ ಬರುವ ಹಾಗೆ ಹೊಡೆದಿದ್ದಾರೆ. ಒಟ್ನಲ್ಲಿ ಅಲ್ಲೊಂದು ಯುದ್ಧ ಭೂಮಿ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಕೆಲವರು ರಕ್ತ ಸುರಿಸಿಕೊಂಡು ನರಳಾಡ್ತಾಗಿದ್ರೆ, ಇನ್ನು ಕೆಲವರು ನೋವಿನಿಂದ ಚೀರಾಡ್ತಾಗಿದ್ದಾರೆ. ಇನ್ನು ಕೆಲವರು ಆಕ್ರೋಶ ಹೊರಹಾಕ್ತಾಗಿದ್ದು, ಏನೇ ಮಾಡಿದ್ರು ನಾವು ಹೋರಾಟ ನಿಲ್ಲಿಸೋದೇ ಇಲ್ಲ ಅಂತ ಎಚ್ಚರಿಕೆಯನ್ನು ಕೊಡ್ತಾಗಿದ್ದಾರೆ. ಅಂದ ಹಾಗೆ ಇದೆಲ್ಲ ನಡೆದಿರೋದು ಬೆಳಗಾವಿಯ ಸುವರ್ಣಸೌಧದ ಮುಂಭಾಗ. ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಚಿಮ್ಮಿದ ರಕ್ತ, ಲಾಠಿ ಚಾರ್ಜ್, ಕಲ್ಲು ಚಪ್ಪಲಿ ತೂರಾಟ, ಪೊಲೀಸ್ ವಾಹನ ತಡೆದು ಆಕ್ರೋಶ. ಕ್ಷಣಗಳಲ್ಲಿ ರಣಾಂಗಣವಾಯಿತು ಸುವರ್ಣಸೌಧದ ಆವರಣ. ಪಂಚಮಸಾಲಿ ಹೋರಾಟ ಸುಮಾರು ವರ್ಷಗಳಿಂದ ಇಂಥದ್ದೊಂದು ಹೋರಾಟ ನಡೀತಿದೆ. 3A ಮೀಸಲಾತಿ ಬದಲು 2A ಮೀಸಲಾತಿ ಕೊಡಿ ಅಂತ ಹಲವಾರು ವರ್ಷಗಳಿಂದ ನಡೀತಾ ಇರೋ ಹೋರಾಟ ಈಗ ತೀವ್ರಗೊಂಡಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿದ್ದು, ಈ ಬೆನ್ನಲ್ಲೇ ಪಂಚಮಸಾಲಿ ಹೋರಾಟ ಭುಗಿಲೆದ್ದಿದೆ. ಹೌದು, ಸುಮಾರು ವರ್ಷಗಳಿಂದ ಈ ಮೀಸಲಾತಿ ಹೋರಾಟ ನಡೀತಾಗಿದ್ರೂ ಕೂಡ ಆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ. ಇದಕ್ಕಾಗಿಯೇ ಈ ಬಾರಿಯಾದ್ರೂ ತಮ್ಮ ಹೋರಾಟಕ್ಕೆ ಪ್ರತಿಫಲ ದಕ್ಕಿಸಿಕೊಳ್ಳಬೇಕು ಅಂತ ಹೋರಾಟಗಾರರು ನಿರ್ಧಾರ ಮಾಡಿದ್ರು. ಅದಕ್ಕಾಗಿ ಅಧಿವೇಶನ ನಡೀತಾಗಿರೋ ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿದ್ರು. ಈ ಹೋರಾಟ ತೀವ್ರಗೊಂಡಿದ್ದು ರಣಾಂಗಣವೊಂದು ನಿರ್ಮಾಣವಾಗಿದೆ. ಹನ್ನೆರಡು ಗಂಟೆಗಳು ಸಾವಿರಾರು ಮಂದಿ ಸುವರ್ಣಸೌಧ ಮುತ್ತಿಗೆಗೆ ಯತ್ನ. ರಾಜ್ಯ ಸರ್ಕಾರ ಈಗಾಗಲೇ ಸಾಲು ಸಾಲು ಪ್ರತಿಭಟನೆಗಳನ್ನ ಎದುರಿಸ್ತಾಗಿದೆ. ಈಗ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ಆರಂಭವಾಗಿದ್ದು, ಈ ಬಾರಿ ಮೀಸಲಾತಿ ಹೋರಾಟ ತೀವ್ರಗೊಳಿಸೋದಕ್ಕೆ ಪಂಚಮಸಾಲಿ ಮುಖಂಡರು ಯತ್ನಿಸಿದ್ರು. ಅದರ ಭಾಗವಾಗಿ ಮಂಗಳವಾರ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಪಂಚಮಸಾಲಿ ಸಮುದಾಯದ ಸುಮಾರು 12 ಸಂಘಟನೆಗಳು ಭಾಗವಹಿಸಿದ್ದು, ಪ್ರತಿಭಟನೆ ತೀವ್ರಗೊಂಡ ಕಾರಣ ಸ್ವಲ್ಪ ಹೊತ್ತಲ್ಲೇ ಸುವರ್ಣಸೌಧದ ಬಳಿ ರಣಾಂಗಣವಾದ ವಾತಾವರಣ ನಿರ್ಮಾಣವಾಗಿದೆ. ಪ್ರತಿಭಟನೆ ಹಿಂಸಾರೂಪ ಪಡೆದುಕೊಂಡಿದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಆಗಮಿಸುತ್ತಿದ್ದ ಪಂಚಮಸಾಲಿ ಹೋರಾಟಗಾರರನ್ನು ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ತಳ್ಳಾಟ, ನೂಕಾಟ ನಡೆದಿದೆ. ಈ ಸಂದರ್ಭದಲ್ಲೇ ಪ್ರತಿಭಟನಾಕಾರರ ಗುಂಪು ಪೊಲೀಸರ ಮೇಲೆ ಚಪ್ಪಲಿ ಎಸೆದು ಕಲ್ಲು ತೂರಾಟ ನಡೆಸಿದೆ. ಇದರಿಂದ ಪೊಲೀಸರು ಕೂಡ ಉದ್ರಿಕ್ತರ ಗುಂಪನ್ನು ಚದುರಿಸಲು ಲಾಠಿ ಪ್ರಹಾರ ನಡೆಸಿದ್ದಾರೆ.
ಅರವಿಂದ್ ಬೆಲ್ಲದ್ ಪೊಲೀಸರ ವಶಕ್ಕೆ. ನಂತರ ರೊಚ್ಚಿಗೆದ್ದ ಪ್ರತಿಭಟನಾಕಾರರು. ಯತ್ನಾಳ್ ಮತ್ತು ಪಂಚಮಸಾಲಿ ಶ್ರೀಗಳನ್ನು ವಶಕ್ಕೆ ಪಡೆದ ಪೊಲೀಸರು. ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದು ಪಂಚಮಸಾಲಿ ಹೋರಾಟಗಾರರ ಮೇನ್ ಟಾರ್ಗೆಟ್ ಆಗಿತ್ತು. ಪಂಚಮಸಾಲಿ ಸಮುದಾಯದ ಹಲವಾರು ಮುಖಂಡರು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್, ಬಸನಗೌಡ ಪಾಟೀಲ್ ಯತ್ನಾಳ್, ಪಂಚಮಸಾಲಿ ಶ್ರೀಗಳು ಕೂಡ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಆರಂಭದಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಅರವಿಂದ್ ಬೆಲ್ಲದ್ ಯತ್ನಿಸಿದಾಗ ಪೊಲೀಸರು ಅವರನ್ನ ತಡೆದು ವಶಕ್ಕೆ ಪಡೆದಿದ್ದಾರೆ. ಬೆಲ್ಲದ್ ಅವರನ್ನು ವಶಕ್ಕೆ ಪಡೆಯುತ್ತಿದ್ದಂತೆ ಕೆರಳಿದ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಚಪ್ಪಲಿ ಹಾಗೂ ಕಲ್ಲು ತೂರಾಟ ನಡೆಸಿದ್ದಾರೆ. ಈ ವೇಳೆ ಎಡಿಜಿಪಿ ಹಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ನಡೆಸಲಾಗಿದೆ. ಹಿರೇಬಾಗೇವಾಡಿ ಸಮೀಪ ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಆಗಮಿಸುತ್ತಿದ್ದ ಹೋರಾಟಗಾರರನ್ನು ಪೊಲೀಸರು ತಡೆದಿದ್ದಾರೆ. ಇದಷ್ಟು ಮಾತ್ರವಲ್ಲದೆ ಹೋರಾಟದ ನೇತೃತ್ವ ವಹಿಸಿರುವ ಪಂಚಮಸಾಲಿ ಶ್ರೀಗಳನ್ನು ಹಾಗೂ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದು ಪ್ರತಿಭಟನಾಕಾರರು ಮತ್ತಷ್ಟು ಕೆರಳಿದ್ರು. ಲಾಠಿ ಚಾರ್ಜ್ನಿಂದ 20ಕ್ಕೂ ಹೆಚ್ಚು ಮಂದಿಗೆ ಗಾಯ, ಚಿಕಿತ್ಸೆ. ಪಂಚಮಸಾಲಿ ಹೋರಾಟದಲ್ಲಿ ಪೊಲೀಸರ ಲಾಠಿ ಚಾರ್ಜ್ ಮತ್ತು ಕಲ್ಲು ತೂರಾಟದಿಂದ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವರನ್ನು ಆಂಬ್ಯುಲೆನ್ಸ್ನಲ್ಲಿ ಸ್ಥಳೀಯ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. 15ಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದು ಅವರು ಕೂಡ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಂಧಾನಕ್ಕೆ ಬರೋಕೆ ಹೇಳಿದ್ರು, ಬಂದಿಲ್ಲ ಎಂದ ಸಿಎಂ. ಪಂಚಮಸಾಲಿ ಹೋರಾಟದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಅವರನ್ನು ಸಂಧಾನಕ್ಕೆ ಬರೋದಕ್ಕೆ ಹೇಳಿದ್ದೆವು, ಆದ್ರೆ ಅವರು ಬಂದಿರಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡೋ ಹಕ್ಕಿದೆ, ಆದ್ರೆ ಅದು ಶಾಂತವಾಗಿರಬೇಕು ಅಂತ ಹೇಳಿದ್ದಾರೆ. ಅವರು ಬರಕ್ಕೆ ಹೇಳಿದ್ರು, ಬರಲಿಲ್ಲ. ಬರ್ರಿ 40 ಜನ ಬರ್ರಿ ಮಾತಾಡೋಣ ಅಂತಂದ್ರೆ ಬರಲಿ. ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ಅವರು ಮಾಡ್ತಾ ಇದ್ದಾರೆ. ಪಂಚಮಸಾಲಿ ಶ್ರೀಗಳನ್ನ ವಶಕ್ಕೆ ಪಡೆದ ಪೊಲೀಸರ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ. ಈ ಸರ್ಕಾರ ಹಿಂದೂ ಸ್ವಾಮೀಜಿ ಬಂಧಿಸುವ ಕೆಲಸ ಮಾಡಿದೆ, ಶಾಂತಿಯುತ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸ ಮಾಡಿದೆ. ಯಡಿಯೂರಪ್ಪನವರ ಸರ್ಕಾರವು ನಮ್ಮನ್ನು ಶಾಂತಿಯುತವಾಗಿ ನಡೆಸಿಕೊಂಡಿತ್ತು, ಬೊಮ್ಮಾಯಿ ಸರ್ಕಾರವು ಶಾಂತಿಯುತವಾಗಿ ನಡೆಸಿಕೊಂಡಿತ್ತು ಅಂತ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ಈ ಬಾರಿಯ ಪಂಚಮಸಾಲಿ ಹೋರಾಟ ರಕ್ತದ ರುಚಿ ಕಂಡಿದೆ. ಸರ್ಕಾರದ ವಿರುದ್ಧ ಪಂಚಮಸಾಲಿ ಹೋರಾಟ ತೀವ್ರಗೊಂಡಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ.